ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ತುಂಬಾ ದಿನದಿಂದ ಕಾಯ್ತಾ ಇರೋದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ್ದಿರ್ಬೋದು? ಸೈಡ್ ಫಿಟ್ಟಿಂಗ್. ತುಂಬ ಜನ ತಪ್ಪು ಮಾಡೋದಿಲ್ಲಪ್ಪ ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ತುಂಬ ಜನ ತಪ್ಪು ಮಾಡ್ತಾರೆ. ಅಪ್ ಆ್ಯಂಡ್ ಡೌನ್ ಬರುತ್ತೆ, ಆಮೇಲೆ ಸೈಡಲ್ಲಿ ನಮಗೆ ರಿಂಕಲ್ಸ್ಗಳದ್ದು ಬರುತ್ತೆ, ಕೆಳಗಡೆ ಎಲ್ಲ ರಿಂಕಲ್ಸ್ ಬರ್ತಾ ಇದೆ ಅಂತೇಳಿ ತುಂಬ ಜನ ಕಂಪ್ಲೇಂಟ್ನ ಮಾಡ್ತಾ ಇರ್ತಾರೆ. ನಾನು ಲೈವ್ ಕ್ಲಾಸ್ವರೆಗೂ ತೋರಿಸ್ತಾ ಇದ್ದೀನಿ, ಅದ್ರ ಜೊತೆಗೆ ಆನ್ಲೈನ್ವರೆಗೂ ತೋರಿಸ್ತೀನಿ. ನಿಮಗೂ ಕೂಡ ವಿಡಿಯೋ ಮಾಡಿ ಕಳಿಸ್ತೀನಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಆಗ್ದಂಗೆ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಪ್ರಾಬ್ಲಮ್ ಆದಾಗ ಹೇಗೆ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದ್ರೆ ನೋಡಿ, ಓಕೆನಾ? ಬನ್ನಿ ಹೇಳ್ಕೊಡ್ತೀನಿ. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಕಾಜಾಪಟ್ಟಿ ಕಡೆ ಇಟ್ಕೋಬೇಕು, ಉಕ್ಸ್ಪಟ್ಟಿ ಕಡೆ ಅಳತೆ ಇಟ್ಕೋಬೇಕು. ಇಲ್ಲ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ನಮಗೆ ನೀಟಾಗಿ ಬರುತ್ತೆ. ಕಾಜಾಪಟ್ಟಿ ಬಿಟ್ಟು ನಾವು ಮಾರ್ಕ್ನ ಹಾಕಬೇಕು. ಈಗ ಕಾಜಾಪಟ್ಟಿ ತೊಗೊಂಡಿದ್ದೀವಿ ಅಂದರೆ ಅಲ್ಲಿಂದ ಪೂರ್ತಿ ತೊಗೊಂಡು ನಮ್ಮ ಸೊಂಟದ ಸುತ್ತಳತೆಗೆ ನೀಟಾಗಿ ಇಲ್ಲಿ ಮಾರ್ಕ್ ಹಾಕಬೇಕು. ಓಕೆನಾ? ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್, ಎದೆಯ ಸುತ್ತಳತೆ. ಇದನ್ನು ಮಾರ್ಕ್ ಹಾಕಬೇಕಾದ್ರೆ ನೀಟಾಗಿಯೇ ತುಂಬ ಟೈಟ್ ಎಳಿಬಾರ್ದು, ಹಾಗಂತ ತುಂಬ ಲೂಸ್ ಬಿಡಬಾರ್ದು. ಎಳೆದಾಗ ಎಷ್ಟು ಉದ್ದ ಬಂತು ನೋಡಿ, 2 ಪಾಯಿಂಟು ಮುಂದೆ ಬಂತು. ಅವಾಗ ಏನು ಮಾಡ್ತೀರಾ, ನೀವು ಸ್ಟಿಚ್ ಆದರೆ ತಾನಾಗೇ ಈ ಭಾಗ ಲೂಸ್ ಬರುತ್ತೆ. ಮೇಡಮ್ ಕಂಕ್ಳ ಕೆಳಗಡೆ ಲೂಸ್ ಇದೆ ಅಂತ ಅಂತೀರಾ. ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲ ನನಗಿನ್ನೂ ಅದು ಅರ್ಥ ಆಗ್ತಿಲ್ಲ ಮೇಡಮ್, ಎಳೆಯೋದೆಷ್ಟು ಲೂಸ್ ಬಿಡೋದೆಷ್ಟು ಗೊತ್ತಾಗ್ತಿಲ್ಲ ಅಂತಂದರೆ ನೀಟಾಗಿ ನೋಡ್ಕೊಳ್ಳಿ. ಈ ಶೋಲ್ಡರಿಂದ ಫ್ರಂಟಲ್ಲಿ ಹಿಂಗೆ ತೊಗೊಂಡು ಬರಬೇಕು. ಗೊತ್ತಾಗಲಿಲ್ಲ ಅಂದರೆ ಹೀಗೆ, ಇದು ಸ್ಲೀವ್ ರೌಂಡ್. ನೋಡಿ ಎಷ್ಟು ನೀಟಾಗಿ ಬಂತಲ್ಲ. ಹಿಂಗೆ ಬಂದಾಗ ಯಾವುದೇ ರಿಂಕಲ್ಸು ಬರಲ್ಲ. ಇಲ್ಲ ಅಂತಂದರೆ ನಾವಿವಾಗ ಎಳ್ಕೊಂಡು ಹಾಕೋದ್ವಲ್ಲ, ಈ ಸ್ಟಿಚ್ನ ನೀವೇನು ಮಾಡ್ತೀರಾ, ಹಿಂಗೆ ಸ್ಟ್ರೈಟು ಸ್ಟಿಚ್ ಬರಲ್ಲ. ಹಿಂಗೆ ಕ್ರಾಸಿಗೆ ಲೈನ್ ಹಾಕ್ತೀರಾ, ಈ ಭಾಗ ತಾನಾಗಿಯೇ ಲೂಸ್ ಬರುತ್ತೆ. ನೆಕ್ಸ್ಟು ಸೇಮ್ ಇದು ತೋಳಿನ ಸುತ್ತಳತೆ ಹಿಂಗೆ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ನೋಡಿ, ಯಾವುದೇ ಅಪ್ ಆ್ಯಂಡ್ ಡೌನ್ ಇಲ್ಲ, ಎರಡು ಕರೆಕ್ಟಾಗಿಯೇ ಕೂತಿದೆ. ಕರೆಕ್ಟಾಗಿ ಸೆಂಟ್ರ್ ಹಿಂಗೆ ಬಂದಿಲ್ಲ ಅಂತಂದರೆ ನಿಮ್ಮ ಸ್ಲೀವ್ ಅಟ್ಯಾಚಿಂಗು ಸರಿ ಇಲ್ಲ ಅಂತ ಅರ್ಥ. ಚೆಕ್ ಮಾಡ್ಕೋಬೇಕು. ಆಮೇಲೆ ಉಕ್ಸ್ಪಟ್ಟಿ ತೋಳು ಕಡೆ, ಕಾಜಾಪಟ್ಟಿ ತೋಳು ಕಡೆದೇ ತೊಗೋಬೇಕು. ಕೆಲವರಿಗೆ ತೋಳು ಒಂದು ಕಡೆ ಸಣ್ಣ, ಒಂದು ಕಡೆ ದಪ್ಪ ಇರುತ್ತೆ. ನೋಡಿ, ನಮ್ಮ ಕಸ್ಟಮರೇ ಇವರು, ನಾನು ರೆಗ್ಯುಲರಾಗಿ ಹೊಲಿತಾ ಇರ್ತೀನಿ. ಇವ್ರಿಗೆ ಒಂದು ತೋಳು ಸಣ್ಣ ಇರುತ್ತೆ, ಒಂದು ನೋಡಿ ಬಿಚ್ಚಿದ್ದೀವಿ ಇಲ್ಲಿ, ಎರಡು ಸೇಮ್ ಹಾಕಿದ್ರೆ ಬಾಡಿ ಅಳತೆ ತೊಗೊಂಡು ಮಾರ್ಕ್ ಹಾಕಿ ಹೊಲ್ದಿರ್ತೀವಿ. ಒಂದು ತೋಳು ಏನಾದರೂ ಚಿಕ್ಕದು ದೊಡ್ಡದು ಬಂತು ಅಂದಾಗ ಕೆಲವ್ರಿಗೆ ಹಂಗಿರುತ್ತೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಹಂಗಿರುತ್ತೆ. ಆವಾಗ ಆ ತೋಳಿನ ಅಳತೆ ತೊಗೊಂಡ್ಬಿಟ್ರೆ ನೀವು ಏನು ಪ್ರಾಬ್ಲಮ್ಮೇ ಆಗಲ್ಲ. ಈಗ ನೋಡಿ, ಹಿಂಗೆ ಸ್ಟ್ರೈಟ್ ತೊಗೊಂಡು ನೀಟಾಗಿ ಒಂದು ಚುಕ್ಕಿಗಳು ಇಟ್ಕೊಳ್ಳಿ ಸಾಕು. ಎಲ್ಲ ಲೈನ್ ಹಾಕ್ಕೊಂಡು ಇದು ಮಾಡ್ಕೋಬೇಡಿ. ನಾನು ಆದಷ್ಟು ಲೈಟ್ ಕಲರ್ದ ಇದನ್ನು ತೊಗೊಳ್ಳಿ, ಮಾರ್ಕಿಂಗ್ ಚಾಕು, ನಿಮಗೆ ಕಾಣಲಿ ಅಂತ ನಾನು ತೊಗೊಂಡಿರೋದು. ಈಗ ನಮ್ಮದು ಸ್ಟ್ರೈಟ್ ಬಂತಲ್ವೇನ್ರಪ್ಪ, ಈಗ ಇಟ್ಕೊಂಡು ಸ್ಟ್ರೈಟು ನೀಟಾಗಿಯೇ ನಮ್ಮದು ಬಂತು. ಇದು ಇವಾಗ ಬ್ಲೌಸು ನಮ್ಮದು ಪ್ರಾಬ್ಲಮ್ಮೇ ಬರೋಲ್ಲ, ಕರೆಕ್ಟಾಗಿಯೇ ಕೂತ್ಕೊಳ್ಳುತ್ತೆ. ಇವಾಗ ನಮ್ಮದು ಇದು ಅಳತೆ ಎಳೆದಿಟ್ಕೊಂಡಾಗ ಎಲ್ಲಿಗೆ ಬಂತು, ಈ ಕ್ರಾಸಿಗೆ ಬಂತು. ಅವಾಗ ಏನಾಗುತ್ತೆ, ನಾವೇನು ಮಾಡ್ತೀವಿ, ಹಿಂಗೆ ಲೈನ್ ಹಾಕಿದಾಗ ತಾನಾಗಿಯೇ ಹೊಲ್ದಾಗ ಬ್ಲೌಸು ಈ ಭಾಗದಲ್ಲಿ ನಮಗೆ ಗುಪ್ಪೆ ಥರ ಬರುತ್ತೆ. ತುಂಬ ಜನ ಅಂತಾರೆ ಗುಪ್ಪೆ ಬರ್ತಿದೆ, ಲೂಸ್ ಬರ್ತಿದೆ ಅಂತ. ಈ ಪಾಯಿಂಟ್ಸ್ ಲೂಸ್ ಬರೋದೇ ಕಾರಣ ಸೈಡ್ ಫಿಟ್ಟಿಂಗಲ್ಲಿ. ಈ ಸೈಡ್ ಫಿಟ್ಟಿಂಗು ಲೂಸ್ ಬಂತು ಅಂದರೆ ತಾನಾಗಿಯೇ ಇದು ಹಿಂಗೆ ಎಳ್ಕೊಳ್ಳುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಶೋಲ್ಡರ್ ಡ್ರಾಪ್ ಯಾಕಾಗುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಕ್ಲಿಯರ್? ಇವಾಗ ಒಂದು ಸ್ಟಿಚ್ ಹಾಕ್ತೀನಿ. ಈಗ ಅಪ್ ಆ್ಯಂಡ್ ಡೌನ್ ಬಂದಾಗ ಏನು ಮಾಡಬೇಕು, ಸೈಡಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ ಏನು ಮಾಡಬೇಕು, ಈಗ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಪಾಯಿಂಟ್ ನಿಮಗೆ ತೋರ್ಸೋಕ್ಕೋಸ್ಕರನೇ ಒಂದೇ ಒಂದು ಪಾಯಿಂಟ್ನ ನಾನು ಇಲ್ಲಿ ಜಾಸ್ತಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ನಮಗೆ ಅಪ್ ಆ್ಯಂಡ್ ಡೌನ್ ಬರ್ತಿದೆ. ಆಯಿತಾ? ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಅಪ್ ಆ್ಯಂಡ್ ಡೌನ್ ಬರ್ತಾ ಇರೋದು. ಇದು ಜಾಸ್ತಿ ಬರ್ತಾ ಇದೆ, ಇದು ಕಮ್ಮಿ ಬರ್ತಾ ಇದೆ. ಆವಾಗ ನಾವೇನು ಮಾಡಬೇಕು, ಈ ಭಾಗದಲ್ಲಿ ಇವೆಲ್ಲ ಕರೆಕ್ಟಾಗಿದ್ದರೆ ಇದನ್ನು ಚೆಕ್ ಮಾಡ್ಕೋಬೇಕು, ಒಂದೇ ಸಮ ಇದೆಯಾ ಅಂತ. ಇದು ತುಂಬ ಇಂಪಾರ್ಟೆಂಟು, ಒಂದೇ ಸಮ ಇರಬೇಕು. ಓಕೆ, ಅಕಸ್ಮಾತ್ ಅಲ್ಲಿ ಇಲ್ಲ ಅಂತಂದರೆ ಈ ಭಾಗನ, ಈ ಡಾಟ್ ಇದೆಯಲ್ಲ, ಇದು ಆಪ್ಷನ್. ಇದು ಬೇಕಾದರೆ 3 ಡಾಟ್ ಬ್ಲೌಸು ಕೂಡ ಪರ್ಫೆಕ್ಟಾಗೇ ಕೂತ್ಕೊಳ್ಳುತ್ತೆ. ಇದು ನಮಗೆ ಒಂದೇ ಒಂದು ಪಾಯಿಂಟ್ ನಮಗೆ ಜಾಸ್ತಿ ಬೇಕು ಅನ್ನೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನು ಬ್ಯಾಕಲ್ಲಿ ನಾವು ಇಟ್ಕೋಬೋದಿತ್ತು ಕ್ರಾಸಿಗೆ, ಆವಾಗ ನಮಗೆ ಸರಿ ಹೋಗುತ್ತೆ. ಆದರೆ ನಮಗೆ 2 ಡಾಟು ಸಮ ಬಂದಿದೆಯಲ್ಲ, ಮತ್ತೆ ಹಿಡಿದ್ರೆ ಅದೊಂದು ಪಾಯಿಂಟ್ ಮೇಲಕ್ಕೆ ಹೋಗುತ್ತಲ್ಲ. ಈಗ 2 ಡಾಟ್ನ ಹೊಲಿಬೇಕಾದ್ರೆ ಇದು ಸಮ ಬಂದಿದೆ, ಕರೆಕ್ಟಾಗಿಯೇ ಕೂತ್ಕೊಳ್ಳುತ್ತೆ ಇದು. ಓಕೆನಾ? ಆವಾಗ ನಮಗೆ ಇಲ್ಲಿ ಇನ್ನೊಂದು ಚೂರು ಹಿಡಿದುಬಿಟ್ರೆ ಮೇಲಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಈ ಡಾಟಲ್ಲಿ ನಾವು ಚಿಕ್ಕದನ್ನ ಮಾಡಿಕೊಂಡು ಅದನ್ನು ಬಿಚ್ಕೋಬೇಕು.
ಅದು ಬಿಚ್ಚಿದ್ರೆ ಫಸ್ಟ್ ಬಿಚ್ಚಿ ನೋಡಿ ಸರಿ ಹೋಯ್ತಾ, ಇದನ್ನು ಬಿಚ್ಚಿ ನೋಡಿ ಸರಿ ಹೋಯ್ತಾ. ಡಾಟ್ ಹಿಡಿಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೋಬೇಡಿ. ಇದು ಮೂರು ಡಾಟು ನಾವು ಕೊಟ್ಟಿರೋ ಮೆಜರ್ಮೆಂಟಲ್ಲಿ ನೀವು ಬ್ಲೌಸು ಅಂದರೆ ಅದು ಕೂಡ ಕರೆಕ್ಟಾಗಿಯೇ ಬಂದು ಹೋಗುತ್ತೆ. ಓಕೆ, ನೀಟಾಗಿ ಇದನ್ನು ಬಿಚ್ಕೊಳ್ಳಿ. ಬಿಚ್ಬಿಟ್ಟು ಹಿಡಿದು ನೋಡಿ, ಇದು 3 ಡಾಟೇನೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಸ್ಲೀವ್ ಹತ್ರ ಇನ್ನೊಂದು ವೀಡಿಯೋದಲ್ಲಿ ನೋಡಿದ್ವಿ ಮ್ಯಾಮ್, ಸ್ಲೀವ್ ಹತ್ರ ಹಿಡಿಯೋದು ಹೇಳ್ಕೊಟ್ಬಿಟ್ಟಿದ್ರಿ. ಸ್ಲೀವ್ ಹತ್ರ ಹಿಡಿಯೋದು ಯಾವಾಗ? ಇಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ, ಈ ಸ್ಲೀವ್ ಹಾರ್ಮೋಲ್ ಸೈಡಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಾಗ ಮಾತ್ರ ಸ್ಲೀವ್ ಹತ್ರ ಹಿಡಿಬೇಕು. ಇಲ್ಲ ಅಂತಂದರೆ ಈ ರೀತಿ ಇದನ್ನು ಬಿಚ್ಚಿ ನೋಡಬೇಕು. ಸ್ವಲ್ಪ ಇನ್ನೊಂದು ಚೂರು ಜಾಸ್ತಿ ಬಂತು ಅಂತ ಅಂದಾಗ ಚಿಕ್ಕದಾಗಿಯೇ ಹಿಡಿಬೇಕು ಇದನ್ನು. ಅದಕ್ಕಿಂತ ಒಂದು 1/4 ಇಂಚ್ ಅಷ್ಟೇ ನಮಗೆ ಅಪ್ ಆ್ಯಂಡ್ ಡೌನ್ ನಿಮಗೆ ತೋರ್ಸೋಕ್ಕೆ ಬರ್ಸಿದ್ದದು, ಅದಕ್ಕೆ ಅಷ್ಟು ಬಂದಿರೋದು. ಫಸ್ಟ್ನೇ ಸ್ಟಿಚ್ ಇದು. ಓಕೆ, ಈಗ ಹಿಡಿದು ನೋಡಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿಯೇ ಬರುತ್ತೆ. ಹಿಂಗೆ ಇಟ್ಕೊಂಡು ನೋಡಿಕೊಂಡ್ರೆ ನಮಗೆ ಕರೆಕ್ಟಾಗಿಯೇ ಕುತ್ಕೊಳ್ಳುತ್ತೆ. ಓಕೆ, ಇವಾಗ ಸ್ಟಿಚ್ ಹಾಕೋಣ. ಫಸ್ಟು ಇಲ್ಲಿ ರಫ್ ಹೊಡ್ಕೋಬೇಕು. ಒಂದು ಮೇಲ್ಗಡೆಯಿಂದ ಬರುತ್ತೆ, ಇನ್ನೊಂದು ಕೆಳಗಡೆಯಿಂದ ಬರುತ್ತೆ. ತೋರಿಸ್ತೀನಿ. ಓವರ್ಲಾಕ್ ಮಾಡಬೇಕಿತ್ತು. ಇಲ್ಲಿ ನೋಡಿ ನೀಟಾಗಿ ಕೂರಿಸ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಇದು ಕರೆಕ್ಟಾಗಿ ಕುತ್ಕೋಬೇಕು. ಇದೆಲ್ಲವೂ ಮೇಲ್ಗಡೆನೇ ಇರಬೇಕು. ಇದು ತುಂಬ ಜನ ಇದು ತಪ್ಪು ಮಾಡ್ತೀರಾ. ಏನಪ್ಪ? ಮುಂದ್ಗಡೆ ಇದು ಜಾಸ್ತಿ ಬಂದ್ರೆ ಟಕ್ಸಿಡಲ್ಲಿ ಇದು ಮಾಡ್ತೀವಿ. ಹೌದು, ಹಿಂದ್ಗಡೆ ಬಟ್ಟೆ ಎಲ್ಲಿ ಹಿಡಿಬೇಕು? ತೋಳ ಹತ್ರನೇ ಹಿಡಿಬೇಕು. ಹೇಳ್ಕೊಡ್ತೀನಿ. ಇದು ಒಂದು ಮುಗಿಸ್ತೀನಿ. ಆ ಕಡೆ ತೋಳಲ್ಲಿ ಅದನ್ನು ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಓಕೆ, ಇವಾಗ ಹಿಂಗೆ ಸ್ಟಿಚ್ ಹಾಕ್ಕೊಳ್ಳಿ. ಡೌಟ್ಗಳನ್ನ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಡೌಟ್ ಕೇಳಿದ್ರೆ ಎಲ್ಲರಿಗೂ ಆನ್ಸರ್ ಸಿಕ್ಕೋಗುತ್ತೆ. ನೋಡಿ ನೀಟಾಗಿಯೇ ಬಂತು. ಇವಾಗ ಇದನ್ನೆಲ್ಲ ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಮಗೊಂದು ಪಾಯಿಂಟ್ ಎಕ್ಸ್ಟ್ರಾ ಸ್ಲೀವ್ಗೆ ಬಿಟ್ಕೊಂಡಿದ್ವಿ ಅಲ್ಲ, ಇದೆಲ್ಲ ಒಂದೇ ಸಮನೇ ಕಟ್ಟಿಂಗಲ್ಲಿ ಬಂದು ಹೋಗ್ಬೇಕು. ಆಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಇದೆಲ್ಲ ಮೇಲ್ಗಡೆನೇ ಇರಬೇಕು, ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಇನ್ನೊಂದು ಸ್ಟಿಚ್ ಎಷ್ಟಿರಬೇಕು? ಹಿಂಗೆ ಕೂರಿಸ್ಕೊಳ್ಳಿ. ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಒಂದು ಸ್ಟಿಚ್ ರಿಮೂವ್ ಮಾಡಿದ್ರೆ ನಮಗೆ ಬ್ಲೌಸ್ ಸ್ವಲ್ಪ ದಪ್ಪ ಆದಾಗ ಎರಡು ಕಡೆಯಿಂದ ಸ್ಟಿಚ್ ರಿಮೂವ್ ಮಾಡಿದ್ರೆ ಕರೆಕ್ಟಾಗಿ ಬರೋ ಥರ ಇರಬೇಕು. ಕೆಲವರು ಏನು ಮಾಡ್ತಾರೆ, ಜಾಸ್ತಿ ಕಮ್ಮಿ ಮಾಡ್ತಾರೆ. ಇಷ್ಟೇ ಇರಬೇಕು. ಆವಾಗಲೇ ನೀವು ಒಂದು ಸ್ಟಿಚ್ ಬಿಚ್ಚಿದ್ರೆ ಸರಿ ಬರೋದು. ಈ ಟೆನ್ಷನ್ ಇರುತ್ತಲ್ಲ, ಒಂದು ಟೆನ್ಷನ್ ಮಾರ್ಜಿನಲ್ಲೇ ಇನ್ನೊಂದು ಸ್ಟಿಚ್ಚ ಹಾಕ್ಕೊಳ್ಳಿ. ಓಕೆ, ಆಮೇಲೆ 3 ಅಥವಾ 4 ಕಸ್ಟಮರ್ಗೆ ಹಾಕ್ಕೊಡಿ. ಇದನ್ನು ಆಮೇಲೆ ಹಾಕ್ಕೊತೀನಿ. ಇವ್ರಿಗೊಂದು ಕ್ವಶನ್ ಕೇಳಿದ್ರು ಆನ್ಲೈನವರು, ಮೇಡಮ್ ಮುಂದಕ್ಕೆ ಬಂದಾಗೇನೋ ಇದನ್ನು ಅಡ್ಜಸ್ಟ್ ಮಾಡಿರಿ, ಹಿಂದಗಡೆ ಕಮ್ಮಿ ಬಂದು ಮುಂದಗಡೆ ಜಾಸ್ತಿ ಬಂದರೆ ಎಷ್ಟು ಈಸಿಯಾಗಿ ಬರುತ್ತೆ ಅದು ಕಂದ. ಮುಂದಗಡೆ ಜಾಸ್ತಿ ಬಂದು ಹಿಂದಗಡೆ ಕಮ್ಮಿ ಬಂದರೆ ತುಂಬ ಈಸಿ ಕಣೋ. ಆಪ್ಷನ್ ಎಷ್ಟೊಂದು ಸಿಗುತ್ತೆ ನಿನಗೆ. ಅರ್ಥ ಆಯ್ತಾ? ಆಪ್ಷನ್ ಸಿಗುತ್ತೆ. ಇಲ್ಲಿ ಡಾಟ್ ಹಿಡಿಬೋದು, ಅವಾಗ ಕಪ್ಸ್ ಹತ್ರ ಲೂಸ್ ಆಗುತ್ತೆ. ಇಲ್ಲಿ ಡಾಟ್ ಹಿಡಿದ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಕೂಡ ನಾವು ಹಾಕ್ಬೋದು. ಬರ್ದಂಗೆ ಹೊಲಿಬೇಕು. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಕೊಟ್ಟಿರೋ ಥರನೇ ಅಕಸ್ಮಾತ್ ಬಂದಾಗ ನೀವು ಈ ಡಾಟ್ ಹತ್ರ ಇಟ್ಕೋಬೋದು, ಇಲ್ಲಿ ಇಟ್ಕೋಬೋದು. ಇವೆರಡು ಒಂದೇ ಸಮ. ಮುಂದಗಡೆ ಕಮ್ಮಿ ಬಂದು ಹಿಂದಗಡೆ ಜಾಸ್ತಿ ಬಂದಾಗಲೇ ನಾನು ತೋರಿಸಿದ್ದು. ಅದನ್ನೇ ಕಣೋ. ಇದು ಉದ್ದ ಬಂತಲ್ವಾ, ಇದನ್ನ ರಿಮೂವ್ ಮಾಡಿ ಬಿಚ್ಚಿ. ಇದನ್ನ ಬಿಚ್ಚಿದ್ರೆ ಸರಿ ಹೋಗುತ್ತೆ. ಇಲ್ಲ ಇನ್ನೊಂದು ಏನಪ್ಪ, ಹಿಂದ್ಗಡೆ ಬಟ್ಟೆ ಬ್ಯಾಕ್ ಬಟ್ಟೆ ಜಾಸ್ತಿ ಇತ್ತು, ಇದು ಫ್ರಂಟ್ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಇದು ಟಕ್ಸಲ್ಲಿ ಕಡಿಮೆ ಮಾಡ್ಬೇಕಂದ್ರೆ ಹೌದು. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆನ್ಲೈನಲ್ಲಿ ಲೈವ್, ನೋಡ್ಕೊಳ್ಳಿ. ಕ್ವಶನ್ಗಳು ಕೇಳಿದಾಗ ನೀಟಾಗಿ ನೋಡ್ಕೊಳ್ಳಿ. ಇದು ಜಾಸ್ತಿ ಬಂದಿದೆ, ಬ್ಯಾಕು ಫ್ರಂಟು ಕಮ್ಮಿ ಬಂದಿದೆ ಅಂತ ಅಂದಾಗ ನೀವು ಮೆಜರ್ಮೆಂಟಲ್ಲಿ ಎಲ್ಲೋ ಮಿಸ್ ಮಾಡಿರ್ತೀರ.
ಆವಾಗ ಅದು ಬರುತ್ತೆ. ಮಿಸ್ ಮಾಡ್ದಂಗೆ ಫಸ್ಟು ಹೊಲಿಯೋದು ಕಲಿಬೇಕು. ಸಪೋಸ್ ಹೊಲ್ದ್ಬಿಟ್ಟಿದ್ದೀವಿ ಮೇಡಮ್, ಕಟಿಂಗ್ ಆಗೋಗ್ಬಿಟ್ಟಿದೆ, ಹೊಲ್ದಿದ್ದೀವಿ ಅಂತ ಅಂದಾಗ ಈ ಡಾಟ್ನ ರಿಮೂವ್ ಮಾಡಬೇಕು. ಆ ಕಡೆ ತೋರಿಸಿದ್ದೆ ಅದನ್ನೇ, ಇದು ರಿಮೂವ್ ಮಾಡಿದ್ರೆ ಒಂದೇ ಸಮ ಆಗುತ್ತೆ. ಇಲ್ಲ ಸ್ವಲ್ಪ ಬಂತು ಅಂದರೆ ಬಿಚ್ಚಿಬಿಟ್ಟು ಸ್ವಲ್ಪ ಇಟ್ಕೊಳ್ಳಿ. ಇಲ್ಲೂ ಕೂಡ ಹಿಡಿಬೋದು. ಇಲ್ಲಿ ನೋಡ್ಕೋಬೇಕು ಅಪ್ ಆ್ಯಂಡ್ ಡೌನ್ ಇದೆಯಾ ಇಲ್ವಾ ಅಂತ. ಈ ರೀತಿ ಇಲ್ಲೂ ಕೂಡ ಅಕಸ್ಮಾತ್ ಏನಾರು ಬಂತು ಅಂದರೆ ಬ್ಯಾಕಲ್ಲಿ ಇಲ್ಲಿ ಆರ್ಮೂಲಲ್ಲೂ ಕೂಡ ಸ್ವಲ್ಪ ಹಿಡಿಬೋದು. ಹಿಡಿದಾಗ ಎರಡು ಒಂದೇ ಸಮ ಬರೋ ಥರ ನೋಡಿಕೊಂಡು ಹಿಡಿಬೇಕು. ಇವಾಗ ನಿಮಗೆ ತೋರ್ಸೋಕ್ಕೆ, ಇವಾಗ ಫ್ರಂಟಲ್ಲಿ ಉದ್ದ ಬಂದರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಹಿಡಿಬೋದು, ಎರಡೂ ಕಡೆ ಹಿಡಿಬೋದು. ಇಲ್ಲಿ ಜಾಸ್ತಿ ಹಿಡಿದ್ಬಿಟ್ಟು ಎರಡೂ ಕಡೆ ಒಂದೇ ಥರ ಬಂದಿರುತ್ತೆ ಅಪ್ ಆ್ಯಂಡ್ ಡೌನು, ಜಾಸ್ತಿ ಏನು ಬಂದಿರಲ್ಲ. ಆವಾಗ ಇದನ್ನು ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲೇ ನೀಟಾಗಿ ಹಿಡಿದ್ಬಿಟ್ಟು ಎಕ್ಸ್ಟ್ರಾ ಇರೋದು ಎರಡೂ ಕಡೆನೂ ಒಂದೇ ಸಮ ಕಟ್ ಮಾಡ್ಕೋಬೇಕು. ಓಕೆನಾ? ಈಗ ಉಕ್ಸ್ ಪಟ್ಟಿ ಈಗ ಯಾವ ಕಡೆ ಜಾಸ್ತಿ ಬಂದಿದೆ ಬರ್ಸಿರೋದಿದು ಫ್ರಂಟ್ ಬರೋದು ಆಲ್ರೆಡಿ ಎಲ್ಲರೂ ಮಾಡ್ಕೊತಾರೆ. ಇದು ಕೂಡ ಬ್ಯಾಕೇ ಬಂದಿರೋದು ಸೇಮ್. ಆಗಲೇ ಆ ಕಡೆ ಎಷ್ಟು ಬಂದಿದೆಯೋ ಇದು ಕೂಡ ಅಷ್ಟೇ ಬಂದಿದೆ. ಇದನ್ನು ಚಿಕ್ಕದಾಗಿ ಮಾಡ್ಕೋಬೇಕು. ಕೆಲವೊಂದು ಸಲ ಸ್ಲೀವ್ ಹಾರ್ಮೂಲಲ್ಲಿ ಇದು ಸರಿ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಮೇಡಮ್ ಆದರೂ ಬಂದಿದೆ ಅಂದರೆ ಸ್ವಲ್ಪ ಮಾಡಿ, ತಪ್ಪೇನಿಲ್ಲ. ಎರಡನ್ನೂ ತೋರಿಸ್ತೀನಿ. ಸ್ವಲ್ಪ ಒಂದು ಚೂರು ಅಪ್ ಆ್ಯಂಡ್ ಡೌನ್ ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಜಾಸ್ತಿ ಬರಬಾರ್ದು. ಈಗ ಹಿಡಿದ್ವಿ ಅಲ್ವಾ, ಇದನ್ನು ಕೂಡ ಮಾಡ್ಬೋದು ತುಂಬ ಬಂದಾಗ. ಇಲ್ಲಿ ನೋಡಿ, ಸ್ಲೀವ್ ಹಾರ್ಮೂಲಲ್ಲಿ ಆ ಡಾಟ್ ಬಿಚ್ಚಿದ್ದೀವಿ ಮ್ಯಾಮ್, ಈ ಡಾಟ್ ಬಿಚ್ಚಿದ್ದೀವಿ ಆದ್ರೂ ನಮ್ಗೆ ಅಪ್ ಆ್ಯಂಡ್ ಡೌನ್ ಬರ್ತಿದೆ ಅಂದರೆ ಇಲ್ಲೂ ಕೂಡ ಸ್ವಲ್ಪ ಇಟ್ಕೋಬೋದು. ಇಟ್ಕೊಂಡು ನೋಡಿ, ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಒಂದೇ ಒಂದು ಪಾಯಿಂಟ್ ನೋಡಿ ಹಿಡ್ದೆ ಅಲ್ವಾ ನಿಮ್ಮೆದುರಿಗೆ, ಒಂದೇ ಒಂದು ಪಾಯಿಂಟ್ ನಮಗೆ ಈ ಥರ ಬರುತ್ತೆ. ಇಷ್ಟು ಬಂದರೆ ಏನು ಪ್ರಾಬ್ಲಮ್ ಏನಾಗಲ್ಲ. ಇಷ್ಟಿಷ್ಟೆಲ್ಲ ಬರಬಾರ್ದು, ಇಷ್ಟಿಷ್ಟು ಹಾಫ್ ಇಂಚೆಲ್ಲ ಬರಬಾರ್ದು. ಒಂದು ಸಿಂಗಲ್ ಇಷ್ಟು ಒಂದು ಕ್ವಾರ್ಟರ್ ಇಂಚು ಇಷ್ಟು ಬರ್ಬೋದು. ಓಕೆನಾ? ಇಷ್ಟು ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಆವಾಗ ನೀವು ಇಲ್ಲಿ ಇಟ್ಕೋಬೋದು. ಓಕೆನಾ? ಈಗ ನೋಡಿ ಸರಿ ಹೋಯಿತು. ಬಟ್ ಎರಡೂ ಕೂಡ ನಾನು ಒಂದೇ ಥರ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾನು ಬಿಚ್ಚುತ್ತಾ ಇದ್ದೀನಿ. ಇದನ್ನು ಡಾಟ್ನ ಸ್ವಲ್ಪ ಇಟ್ಕೊತೀನಿ. ಏನಕ್ಕೆ ಬಿಚ್ಚುತ್ತಾ ಇದ್ದೀನಿ ಅಂದರೆ ಆ ಕಡೆ ಒಂದು ತೋಳು ಈ ಕಡೆ ಒಂದು ತೋಳು ಮಾಡಬಾರ್ದು. ಎರಡೂ ತೋಳು ಈ ಸೆಂಟ್ರಲ್ಲಿ ಕರೆಕ್ಟಾಗಿ ಬಂದರೆ ಬ್ಲೌಸು ಪರ್ಫೆಕ್ಟಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಿಚ್ಚುತ್ತಾ ಇರೋದು. ಸ್ವಲ್ಪ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಜಾಸ್ತಿ ಬರಬಾರ್ದು. ಇದನ್ನು ತುಂಬ ಜನ ಇದು ಸೈಡ್ ಫಿಟ್ಟಿಂಗ್ ಅಂತೂ ತುಂಬ ಜನ ತಪ್ಪು ಮಾಡ್ತೀರಾ. ತಪ್ಪು ಮಾಡ್ದಂಗೆ ಫಸ್ಟು ಹೊಲಿರಿ. ತಪ್ಪು ಮಾಡ್ದಂಗೆ ಕಟ್ಟಿಗೆ ಎಲ್ಲಿ ತಪ್ಪಾಗುತ್ತೆ, ಮಾರ್ಕಿಂಗಲ್ಲಿ ತಪ್ಪಾಗುತ್ತೆ. ಮೊದಲು ಇದು ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಅಲ್ಲಿ ನೀವು ಜಾಸ್ತಿ ಕಮ್ಮಿ ತೊಗೊಂಡಾಗ ಮಾತ್ರ ನಿಮಗೆ ಅಪ್ ಆ್ಯಂಡ್ ಡೌನ್ ಬರೋದು. ಅಲ್ಲಿ ನೋಡ್ಕೊಂಡು ತೊಗೊಂಬಿಟ್ರೆ, ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವ ಮೆಜರ್ಮೆಂಟ್ ಎಲ್ಲ, ಆ ರೀತಿ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಅಪ್ ಆ್ಯಂಡ್ ಡೌನೇ ಬರಲ್ಲ. ಓಕೆ, ಈ ರೀತಿ ಇದನ್ನು ಫಸ್ಟ್ ಒಂದು ಬಿಚ್ಚಿದ್ರೆ ಒಂದೇ ಸಮ ಆಗುತ್ತೆ. ಆ ಕಡೆ ತೋಳನ್ನ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ನಾವೇನು ಮಾಡಿದ್ವಿ, ಮೇಲ್ಗಡೆಯಿಂದ ಸ್ಲೀವ್ ಕಡೆಯಿಂದ ನಾವು ಮಾರ್ಕ್ ಹಾಕೋದು. ಇದನ್ನು ಸ್ಲೀವ್ ಕಡೆಯಿಂದ ಹಿಡಿಯೋಕ್ಕಾಗಲ್ಲ. ಯಾಕೆ ಹೇಳಿ, ಉಲ್ಟಾ ಬರುತ್ತೆ, ಉಲ್ಟನ ಹಿಡಿಬಾರ್ದು. ಓಕೆ, ಇವಾಗ ಇದೆರಡು ಬಿಚ್ಕೊಂಡಾಗ ನೀಟಾಗಿಯೇ ಒಂದೇ ಸಮನೆ ಬರುತ್ತೆ. ಓಕೆನಾ? ಇವಾಗ ನಾವು ಉಕ್ಸ್ ಪಟ್ಟಿ ಕಡೆಯಿಂದ ಆ ಕಡೆಯಿಂದ ಮೇಲ್ಗಡೆ ಸ್ಟಿಚ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಬಾರ್ದು, ಈಗ ಬಂದುಬಿಡುತ್ತೆ. ಉಲ್ಟಾ ಯಾವತ್ತೂ ಸ್ಟಿಚ್ ಮಾಡಬಾರ್ದು, ಫ್ರಂಟ್ ಸೈಡಿನೇ ನಾವು ಸ್ಟಿಚ್ ಮಾಡಬೇಕು. ಇದು ಕೆಳಗಡೆಯಿಂದ ಮಾಡ್ಕೊಂಬರ್ಬೇಕು. ಉಕ್ಸ್ ಪಟ್ಟಿ ಕಡೆನ ಅಳತೆನ ಉಕ್ಸ್ ಪಟ್ಟಿ ಕಡೆನೇ ತೊಗೋಬೇಕು. ಸೇಮ್ ಲಾಸ್ಟ್ನೇ ಉಕ್ಸಿಂದ ಅಳತೆ ತೊಗೋಬೇಕು. ಇಲ್ಲಿ ಇದು ಸೊಂಟದ ಸುತ್ತಳತೆ. ಓಕೆ, ನೆಕ್ಸ್ಟು ಮೇಲ್ಗಡೆ ನಾನು ಮೆಜರ್ಮೆಂಟ್ ತೊಗೋಬೇಕಾದ್ರೆ ಹೇಳ್ಕೊಡ್ತೀನಿ. ಮೊದಲನೇ ಉಕ್ಸಿನಿಂದ ರೆಡಿ ಸ್ಟಿಚ್ ಅಂತ ಆ ಭಾಗ ತುಂಬ ಎಳಿಬಾರ್ದು, ಕರೆಕ್ಟಾಗಿಯೇ ತೊಗೋಬೇಕು. ಓಕೆ, ಅದಾದಮೇಲೆ ತೋಳಿನ ಸುತ್ತಳತೆ. ಹೀಗೇ ಅಳತೆ ತೊಗೊಂಡು ನೀಟಾಗಿ ಮಾರ್ಕ್ ಹಾಕ್ಕೋಬೇಕು. ಓಕೆ, ಈಗ ಸೈಡ್ ಫಿಟ್ಟಿಂಗ್ ಇಲ್ಲಿಂದ ಕರೆಕ್ಟಾಗಿಯೇ ಸ್ಟ್ರೈಟೇ ಬರಬೇಕು. ಮತ್ತು ನಾನೆಲ್ಲ ಮಾರ್ಕ್ ಹಾಕ್ಕೊಂಡು ಅಸಹ್ಯ ಮಾಡ್ಕೊಳ್ಳೋದೇನು, ಹೊಲ್ದುಬಿಟ್ಟೇ ನಿಮಗೆ ಸ್ಟ್ರೈಟ್ ಮಾಡ್ತೀವಿ. ಜಾಸ್ತಿ ಮಾರ್ಕ್ಗಳನ್ನ ಜಾಸ್ತಿ ಹಾಕ್ಕೊಂಡು ಲೈನಿಂಗ್ನ ಗಲೀಜು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಕಸ್ಟಮರು ನೀಟಾಗಿ ಒಳ್ಳೊಳ್ಳೆ ಬಟ್ಟೆಗಳು ಕೊಟ್ಟಿರ್ತಾರಲ್ವೇನ್ರಪ್ಪ ನಿಮಗೆ. ಹಂಗಾಗಿ ಜಸ್ಟ್ ಒಂದೊಂದು ಚುಕ್ಕಿಗಳು ಇಟ್ಕೊಳ್ಳಿ, ಕಾಣಿಸುತ್ತೆ ಅಲ್ವಾ, ಹಂಗೆ. ಇದೆಲ್ಲ ಓರ್ಲಕ್ ಆದಮೇಲೆ ಹೊಲಿಬೇಕಿತ್ತು, ಬಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಹೊಲಿದಿದ್ದು, ಆಮೇಲೆ ಮಾಡ್ಕೊಳ್ತೀನಿ.
ಓವರ್ಲಾಕು ಎಲ್ಲ ಮಿಷನಲ್ಲೂ ಇರಲ್ಲಪ್ಪ, ಅದರದ್ದೇ ಸಪ್ರೇಟ್ ಓವರ್ಲಾಕ್ ಮಿಷನ್ನೇ ಬೇರೆ ಬರುತ್ತೆ. ಹೌದು, ಇದು ಮುಗಿಸ್ಕೊಳ್ಳಿ, ನಾನು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಇದು ಸ್ಟಿಚಿಂಗ್ ಆಯಿತು. ಇದನ್ನು ಸ್ಟ್ರೈಟು ಕಟ್ ಮಾಡೋಣ. ನೋಡಿ, ಎರಡೂ ಕಡೆಯೂ ಸ್ಟ್ರೈಟೇ ಬಂತು ತಾನೆ. ಅಪ್ ಆ್ಯಂಡ್ ಡೌನ್ ಏನಾದರೂ ಬಂತಾ, ಹಿಂಗೆ ಮಾಡಬೇಕು. ಇದಾದಮೇಲೆ ನಾನು ಯಾವಾಗಲೂ ಇದು ಬೋಟಿಕ್ ಸ್ಟೈಲಲ್ಲಿ ಕಟ್ ಮಾಡಿರೋದು. ಈ ಬ್ಲೌಸ್ ಸಾರಿ ಬೋಟಿಕ್ ಸ್ಟೈಲಲ್ಲಿ ಈ ಬ್ಲೌಸ್ನ ಕಟ್ ಮಾಡಿರೋದು. ಹಾಗಾಗಿ ಇವ್ರಿಗೆ ಡಾಟು ಮೈನಸ್ ಕಮ್ಮಿ ಬರುತ್ತೆ. ಇಲ್ಲಿ ಅದು ಅಳತೆ ಬ್ಲೌಸ್. ನಾರ್ಮಲ್ ಕಟ್ಟಿಂಗ್ ಅವ್ರಿಗೆ ನಿಮಗೆ ಇಲ್ಲಿ 1 ಇಂಚ್ ಬರುತ್ತೆ ಡಾಟು. ಇದು ಬೋಟಿಕ್ ಸ್ಟೈಲಲ್ಲಿ ಯಾವಾಗಲೂ ಡಾಟು ತುಂಬ ಕಮ್ಮಿ ಬರುತ್ತೆ. ಕೆಲವರಿಗೆ ನಾವು ಡಾಟೇ ಹಾಕಲ್ಲ, ಆ ರೀತಿ ಹೊಲ್ಕೊಡ್ತೀವಿ. ನೋಡಿ, ಇಲ್ಲಿ ಬಂದಿದೆ. ಇಲ್ಲಿಂದ ಇದು ಪುಟ್ಟದಾಗಿ ಡಾಟ್ ಬರುತ್ತೆ. ನಿಮ್ಗೆ ಇಲ್ಲೆಲ್ಲ 1 ಇಂಚು ಡಾಟು ಬರುತ್ತೆ ಅಲ್ವಾ, ಇವ್ರಿಗೆ 1/2 ಇಂಚು ಡಾಟ್ ಬರುತ್ತೆ. ಆ ರೀತಿ ಕಟ್ಟಿಂಗ್ ನಾವು ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಕಟ್ಟಿಂಗೇ ಬೇರೆ ಇರುತ್ತೆ ಬೋಟಿಕ್ ಸ್ಟೈಲಲ್ಲಿ. ಮತ್ತು ಈ ರೀತಿ ಎಷ್ಟು ಉಳ್ಕೊಂಡಿರುತ್ತೆ ನೋಡಿಕೊಂಡು ನೀವು ಮಾರ್ಕ್ನ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಡಾಟ್ ಇಟ್ಕೋಬೇಕು. ಇದೆಷ್ಟು 3.5 ಮೇಲೆ ಬಂದರೆ ಸಾಕು. ಎಲ್ಲಿಂದ ತೊಗೋಬೇಕು? ಶೋಲ್ಡರಿಂದಲೇ ತೊಗೋಬೇಕು. ಓಕೆ, ಶೋಲ್ಡರಿಂದ ಕೆಳಗಡೆ ತೊಗೋಬೇಕು. ಸೆಂಟ್ರ್ ಪಾಯಿಂಟ್ ಹಿಂಗೆ ತೊಗೊಂಡು. ಹೌದಾ ಮೇಡಮ್? ನಾವು ಈ ಹೊಲ್ಗೆ ಹಿಡಿದ್ಬಿಟ್ಟು ಮಧ್ಯ ಮಾಡಿ ಆಮೇಲೆ ಕೋಡ್ ಮಾಡಿ ಹಂಗೆ ಮಾಡಬಾರ್ದು. ಶೋಲ್ಡರಿಂದ ನಾನು ಹಂಗೆ ಹೇಳ್ಕೊಟ್ಟಿಲ್ವೇ ಅಣ್ಣ? ಇವಾಗ ಹಳೇದು ಬಿಡಿ, ನನ್ನ ಸ್ಟೂಡೆಂಟ್ ಆದಮೇಲೆ ನನ್ನೇ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರೋದು. ಓಕೆ, ಹಾಂ, ಈ ರೀತಿ ಡಾಟ್ ಇಟ್ಟಿದ್ದು ಅಂದರೆ ಕರೆಕ್ಟಾಗಿ ಯಾವಾಗಲೂ ಶೋಲ್ಡ್ರಿಂದ ತೊಗೊಂಡು ಸೆಂಟ್ರ್ ಮಾಡಿಕೊಂಡೇ ಇಡಬೇಕು. ಓಕೆ, ನೋಡೋದಲ್ವಾ? ಈ ರೀತಿ ಇಟ್ಕೊಂಡಾಗ ಎರಡೂ ಒಂದೇ ಸಲ ಬರುತ್ತೆ. ಕರೆಕ್ಟಾಗಿ ಬಂದು ಹೋಗುತ್ತೆ. ಇದು ಯಾವತ್ತೆ ಸೈಡಲ್ಲಿ ಅಪ್ ಆ್ಯಂಡ್ ಡೌನ್ ಬರೋದು, ಗುಪ್ಪೆ ಬರೋದು ಯಾವುದು ಪ್ರಾಬ್ಲಮ್ ಇಲ್ದಂಗೆ ಈ ರೀತಿ ಬ್ಲೌಸ್ನ ಹೊಲಿಬೇಕು. ನೋಡಿದ್ರಲ್ವ ಯಾವ ರೀತಿ ಹೊಲಿಬೇಕು ಅಂತ? ನೀವು ಕೂಡ ಆ ಥರ ಮಾಡಿ. ಯಾವುದೇ ಶೋಲ್ಡರ್ ಡ್ರಾಪು ಆಗಲ್ಲ, ಸೈಡ್ ಫಿಟ್ಟಿಂಗು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ರಿಂಕಲ್ಸು ಕೂಡ ಜಾಸ್ತಿ ಬರಲ್ಲ. ಓಕೆನಾ? ನೋಡಿದ್ರಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಎಸ್ ಮ್ಯಾಮ್, ತುಂಬ ದಿನದಿಂದ ಈ ಪ್ರಾಬ್ಲಮ್ ಮಾಡ್ತಾ ಇದ್ವಿ ನಾವು ಅಂತೀರಾ? ಎಸ್, ತುಂಬ ಜನ, ಕಮ್ಮಿ ಇದ್ರೂ 80% ಜನ ಈ ಸೈಡಲ್ಲಿ ಗುಪ್ಪೆ ಬರೋದು, ಶೋಲ್ಡರ್ ಡ್ರಾಪ್ನ ಮಾಡ್ತಾನೆ ಇರ್ತೀರಾ. ಕೆಲವೊಂಥರ ಮೇಡಮ್ ಒಂದಕ್ಕೆ ಸರಿ ಬರುತ್ತೆ, ಒಂದಕ್ಕೆ ಪ್ರಾಬ್ಲಮ್ಮು ಅಂತಂದರೆ ಅಳತೆ ಬ್ಲೌಸ್ನ ಚೆಕ್ ಮಾಡಿ, ಇಲ್ಲಾಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನೋಡಿದ್ರಿ ಅಲ್ವಾ, ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಬ್ಲೌಸ್ನ ಹೇಗೆ ಫಿನಿಶಿಂಗ್ ಕೊಡಬೇಕು, ಸೈಡ್ ಫಿಟ್ಟಿಂಗ್ನ ಅಪ್ ಆ್ಯಂಡ್ ಡೌನ್ ಬರ್ದಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಕೊಂಡು ಮಾಡ್ಕೊಳ್ರಂತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು? ಪಟಪಟ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಅಂತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.